ದೇಶದ ಪ್ರತಿಷ್ಠಿತ ಐಟಿ ಸಂಸ್ಥೆ ಟಾಟಾ TCSನಲ್ಲಿ ನಡೆದಿದೆ ಎನ್ನಲಾದ ಘಟನೆ ಈಗ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಆರಂಭವಾದ ಈ ಕಿಡಿ ಈಗ ಕರ್ನಾಟಕಕ್ಕೂ ತಟ್ಟಿದೆ. ಐಟಿ ಹಬ್ ಆಗಿರುವ ಬೆಂಗಳೂರಿನಲ್ಲಿರುವ ಸಾವಿರಾರು ಮಹಿಳಾ ಉದ್ಯೋಗಿಗಳ ಸುರಕ್ಷತೆಯ ಬಗ್ಗೆ ಈಗ ದೊಡ್ಡ ಪ್ರಶ್ನೆ ಎದ್ದಿದೆ. ಇದು ಕೇವಲ ಪ್ರೀತಿಯಲ್ಲ, ಇದೊಂದು ಸಂಘಟಿತ ಜಾಲ. ಹೀಗೆಂದು ಗುಡುಗಿದ್ದಾರೆ ಬಿಜೆಪಿ ನಾಯಕ CT ರವಿ. ಕರ್ನಾಟಕದ ಕಾರ್ಪೊರೇಟ್ ಕಂಪನಿಗಳಲ್ಲೂ ಕೂಡ ವಿಸ್ತರಿಸಿರುವ ಸಾಧ್ಯತೆ ಇದೆ. ಲವ್ ಜಿಹಾದ್ ಅನ್ನೋದು ಇವತ್ತು ವ್ಯಕ್ತಿಗಳ ನಡುವಿನ ಸಮಸ್ಯೆಯಾಗಿ ಉಳಿದಿಲ್ಲ. ನಾನು ಕರ್ನಾಟಕ ಸರ್ಕಾರಕ್ಕೂ ಆಗ್ರಹಿಸ್ತೇನೆ, ನೀವು ಇಲ್ಲೂ ಒಂದು SITಯ ರಚನೆ ಮಾಡಿ. ಹಾಗಾದರೆ ಏನಿದು ಪ್ರಕರಣ? ಕರ್ನಾಟಕದಲ್ಲಿ SIT ತನಿಖೆಗೆ ಯಾಕೆ ಒತ್ತಾಯ ಕೇಳಿ ಬರ್ತಾ ಇದೆ? ಪ್ರಕರಣದ ಹಿನ್ನೆಲೆ ನೋಡೋದಾದರೆ, ಮಹಾರಾಷ್ಟ್ರದ ನಾಸಿಕ್ನಲ್ಲಿರುವ TCS ಘಟಕದಲ್ಲಿ ಲವ್ ಜಿಹಾದ್ ಪ್ರಕರಣವೊಂದು ಬೆಳಕಿಗೆ ಬಂದಿದೆ ಎನ್ನಲಾಗಿದೆ. ಅಲ್ಲಿನ ಉದ್ಯೋಗಿಯೊಬ್ಬರು ಸಂಘಟಿತ ಜಾಲದ ಮೂಲಕ ಮತಾಂತರ ಮತ್ತು ವಂಚನೆಗೆ ಒಳಗಾಗಿದ್ದಾರೆ ಎಂಬ ಆರೋಪ ಕೂಡ ಕೇಳಿ ಬಂದಿದೆ. ಇದು ಕೇವಲ ವೈಯಕ್ತಿಕ ಪ್ರೇಮದ ಪ್ರಕರಣವಲ್ಲ, ಬದಲಿಗೆ ವ್ಯವಸ್ಥಿತವಾಗಿ ಮಹಿಳೆಯರನ್ನ ಗುರಿಪಡಿಸಿ ಅವರಿಗೆ ಆಮಿಷ ಒಡ್ಡಿ ನಂತರ ಮತಾಂತರ ಮಾಡುವ ದೊಡ್ಡ ಜಾಲ ಕೆಲಸ ಮಾಡ್ತಾ ಇದೆ ಎಂಬ ಶಂಕೆ ಕೂಡ ವ್ಯಕ್ತವಾಗಿದೆ. ಈ ಸುದ್ದಿ ಹೊರಬರ್ತಾ ಇದ್ದಂತೆ IT ವಲಯದಲ್ಲಿ ಸಂಚಲನ ಮೂಡಿಸಿದೆ. ಈ ಬೆಳವಣಿಗೆಯ ಬೆನ್ನಲ್ಲೇ ಕರ್ನಾಟಕದಲ್ಲಿ ಬಿಜೆಪಿ ತೀವ್ರ ಆತಂಕ ವ್ಯಕ್ತಪಡಿಸಿದೆ. ಬಿಜೆಪಿ ವಿಧಾನ ಪರಿಷತ್ ಸದಸ್ಯ CT ರವಿ ಅವರು ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಅವರ ಪ್ರಮುಖ ವಾದವೇನೆಂದರೆ, ಕರ್ನಾಟಕದಲ್ಲೂ ಕೂಡ ಸಾವಿರಾರು ಬಹುರಾಷ್ಟ್ರೀಯ ಕಂಪನಿಗಳಿದೆ. ವಿಶೇಷವಾಗಿ ಬೆಂಗಳೂರಿನ IT ಕಂಪನಿಗಳಲ್ಲಿ ಕೆಲಸ ಮಾಡುವ ಯುವತಿಯರು ಕೂಡ ಈ ಜಾಲಕ್ಕೆ ಸುಲಭ ತುತ್ತಾಗುವ ಸಾಧ್ಯತೆ ಇದೆ. ದೂರದ ಊರುಗಳಿಂದ ಬಂದು ಕೆಲಸ ಮಾಡುವ ಮಹಿಳೆಯರು ಮಾನಸಿಕವಾಗಿ ಅಥವಾ ಭಾವನಾತ್ಮಕವಾಗಿ ದುರ್ಬಲರಾಗುವ ಸಂದರ್ಭ ಕೂಡ ನೋಡಿ ಈ ಜಾಲಗಳು ದಾಳಿ ಮಾಡ್ತಾ ಇದೆ. ಇದು ಕೇವಲ ಆಕಸ್ಮಿಕವಲ್ಲ, ಇದಕ್ಕೆ ಹಣಕಾಸಿನ ನೆರವು ಮತ್ತು ವ್ಯವಸ್ಥಿತ ತರಬೇತಿ ಕೂಡ ನೀಡಲಾಗ್ತಾ ಇದೆ ಎಂಬುದು ಅವರ ಗಂಭೀರ ಆರೋಪವಾಗಿದೆ. CT ರವಿ ಅವರು ಕೇವಲ ಆರೋಪ ಮಾಡುವುದಕ್ಕೆ ಸೀಮಿತವಾಗಿದೆ. ಈ ಕೂಡಲೇ ವಿಶೇಷ ತನಿಖಾ ದಳ SITಯನ್ನ ರಚನೆ ಮಾಡಬೇಕಂತ ಒತ್ತಾಯ ಮಾಡಿದ್ದಾರೆ.